ಇಂದು ನೆಲಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳಿಗೆ ಶಾಸಕ ಎನ್ ಶ್ರೀನಿವಾಸ್ ಅವರ ಘನ ಅಧ್ಯಕ್ಷತೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಸಂದರ್ಭದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಸುದ್ದಿಗಾರರಲ್ಲಿ ಮಾತನಾಡಿ, ಆಯಾ ಹಳ್ಳಿಗಳಿಗೆ ನನ್ನಿಂದ ಮತ್ತು ಸರ್ಕಾರದಿಂದ ಬರುವ ಮೂಲಭೂತ ಸೌಕರ್ಯಗಳನ್ನು ನಾನು ಒದಗಿಸುತ್ತೇನೆ. ಯಾವ ಸಂದರ್ಭದಲ್ಲಾದರೂ ನನ್ನನ್ನು ನೀವು ಸಂಪರ್ಕಿಸಬಹುದೆಂದು ತಿಳಿಸಿದ್ದಾರೆ. ಅದರಲ್ಲೂ ನಾನು ತಂದ ಕಾಮಗಾರಿಗಳನ್ನು ಬೇರೆ ಪಕ್ಷದವರು ನಾನೇ ತಂದೆ, ನೀನೇ ತಂದೆ ಎಂದು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದೆಲ್ಲ ನಂಬಬೇಡಿ. ಜನರಲ್ಲಿ ತಮ್ಮ ಕೆಲಸದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಇಂದು ಕಣ್ಣೇಗೌಡನಹಳ್ಳಿ, ಇಸ್ಲಾಂಪುರ, ಗಂಗಾಧರನಪಾಳ್ಯ, ವೀರರಾಘವನಪಾಳ್ಯ ಇಂತಹ ಹಳ್ಳಿಗಳಿಗೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎನ್ ಗಣೇಶ್, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ನಾಗರಾಜು, ಮಾಜಿ ಅಧ್ಯಕ್ಷ ನಾರಾಯಣಗೌಡ, ಕಣ್ಣೇಗೌಡನಹಳ್ಳಿ ಚಂದ್ರಶೇಖರ್ ಗೌಡ, ವಸಂತ್, ಸಲೀಂ ಪಾಷಾ, ಇಸ್ಲಾಂಪುರ, ನರಸಿಂಹಮೂರ್ತಿ, ಬಸವನಹಳ್ಳಿ ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಗ್ರಾಮದಲ್ಲಿ ಬೃಹತ್ ಮಹಿಳಾ ಭವನ ನಿರ್ಮಾಣವಾಗಿದೆ. ಅದರ ಉದ್ಘಾಟನೆಯನ್ನು ಸಹ ನೆರವೇರಿಸಿಕೊಟ್ಟರು. ಕಳೆದ ಬಾರಿ ಶಾಸಕರು ಗಂಗಾಧರನಪಾಳ್ಯ ಗ್ರಾಮಕ್ಕೆ ಬಂದಾಗ ಶ್ರೀಶಕ್ತಿ ಸಂಘದ ಸುಮಾರು 8 ಶ್ರೀಶಕ್ತಿ ಸಂಘಗಳಿದೆ ಗಂಗಾಧರನಪಾಳ್ಯದಲ್ಲಿ. ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರು ಅವ್ರ ಮುಂದೆ ಒಂದು ಕೋರಿಕೆನ ಮನವಿನ ಇಟ್ಟಿದ್ದರು. ಅದೇ ರೀತಿಯಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಶಾಸಕರು ತುಂಬ ಒಳ್ಳೆಯ ಬೃಹತ್ ಮಹಿಳಾ ಭವನವನ್ನು ನಿರ್ಮಿಸಿಕೊಟ್ಟರು. ಅದರ ಉದ್ಘಾಟನೆಯನ್ನು ಸಹ ಇವತ್ತು ನೆರವೇರಿಸಿಕೊಟ್ಟರು. ನಂತರ ಉರಳಿಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಸಹ ಚಾಲನೆ ನೀಡಿದರು. ಹಾಗೆ ಗಂಡ್ರಗೋಳಿಪುರ ಮತ್ತು ವೀರರಾಘವನಪಾಳ್ಯ ಗ್ರಾಮದ ಕಾಂಕ್ರೀಟ್ ಚರಂಡಿಯ ಕಾಮಗಾರಿಗೂ ಕೂಡ ಇವತ್ತು ಚಾಲನೆ ನೀಡಿದ್ದಾರೆ. ಈ ಮೂಲಕ ಕಣ್ಣೇಗೌಡನಹಳ್ಳಿ ಗ್ರಾಮದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಶಾಸಕರಾದಂಥ ಎನ್ ಶ್ರೀನಿವಾಸರವರು ನೆರವೇರಿಸಿಕೊಡ್ತಿದ್ದಾರೆ. ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಅವಧಿನಲ್ಲಿ 1 ವರ್ಷ ಏನು ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ವಿ, ಆ ಅವಧಿನಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಶಾಸಕರ ಅನುದಾನದಲ್ಲಾಗಿರ್ಬೋದು, ಕಣ್ಣೇಗೌಡನಹಳ್ಳಿ ಪಂಚಾಯಿತಿ ವರ್ಗ 1ರ ಅನುದಾನದಲ್ಲಾಗಿರ್ಬೋದು ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ನಮ್ಮ ಅಧಿಕಾರ ಶಾಶ್ವತ ಅಲ್ಲ, ನಾವು ಮಾಡಿರೋ ಕೆಲಸಗಳು ಶಾಶ್ವತ ಅಂತ ಹೇಳೋ ರೀತಿ ಅನೇಕ ಕೆಲಸಗಳು ನಡೆದಿದೆ, ಅಭಿವೃದ್ಧಿ ಕೆಲಸಗಳು. ಅದು ನಮ್ಗೆ ತುಂಬ ಖುಷಿ ಇದೆ. ಅದು ಸುಮಾರು 2.25 ಕೋಟಿಗೂ ಹೆಚ್ಚು ಮೊತ್ತದ ಭೂಮಿ ಪೂಜೆ ಮತ್ತೆ ಉದ್ಘಾಟನೆಯನ್ನ ಮಾಡಿರ್ತೇವೆ. ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ತಿಳಿಸಿದೆ. ಶ್ರೀಶಕ್ತಿ ಭವನ ಎಲ್ಲೆಲ್ಲಿ ಕೇಳ್ತಾ ಇದ್ದಾರೆ ಅದನ್ನ 100ಕ್ಕೆ 100 ನಾನು ಅನುದಾನ ಕೊಟ್ಟು ಶ್ರೀಶಕ್ತಿ ಭವನವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾನು ಸಹಕಾರವನ್ನ ಕೊಡ್ತಾ ಇದ್ದೀನಿ. 30 ವರ್ಷದ ಭಾರ ನಿಮ್ಗೆ ಗೊತ್ತು. ಈ ಕ್ಷೇತ್ರ ತೀರಾ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಹಿಂದಿನ ಶಾಸಕರ ನಿರ್ಲಕ್ಷ್ಯದಿಂದ ಇವತ್ತು ನನ್ನ ಮೇಲೆ ಜಾಸ್ತಿ ಜವಾಬ್ದಾರಿ ಆಗಿದೆ. ಅದೆಲ್ಲವನ್ನು ಹಂತ ಹಂತವಾಗಿ ಮುಗಿಸೋಂಥ ಕೆಲಸವನ್ನ ಮಾಡ್ತೀನಿ. PMRCL ಅಧಿಕಾರಿಗಳ ಜೊತೆ ನಾನು ಭೇಟಿ ಮಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀನಿ. ಸಾರ್ವಜನಿಕನ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಅದನ್ನ ಮಾಡಿಸ್ತೀನಿ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಾಧ್ಯ ಇದ್ರೆ ಮಾಡಿಸ್ತೀನಿ. ಮೊನ್ನೆ ಸೂಲೂರು ಹೋಬಳಿಲಿ 6,25,00,000 ಅಭಿವೃದ್ಧಿ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇನೆ. ಪಂಚಾಯತಿಗೆ ಸುಸಜ್ಜಿತವಾದಂಥ ಕಟ್ಟಡ ಇರಲಿಲ್ಲ, ಜಾಗ ಇರಲಿಲ್ಲ. ಸೋಲೂರು ಹೋಬಳಿ ಕೇಂದ್ರ ಸ್ಥಾನದ ಪಂಚಾಯತಿ ಬಹಳ ಚಿಕ್ಕದಾಗಿತ್ತು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗದು ಹೋಗ್ತಕ್ಕಂಥ ಅದು ಒಂದು ಹೋಬಳಿ ಕೇಂದ್ರ ಸ್ಥಾನ. ಹಾಗಾಗಿ ನನ್ನ ಮುಖಂಡರು ಬಹಳ ವಿಶೇಷವಾಗಿ ಬಾಬಣ್ಣವರು, ಗಂಗರಂಗಣ್ಣವರು ಆ ಭಾಗದಲ್ಲಿ ಎಲ್ಲ ನನಗೆ ಬಹಳ ವಿನಂತಿಯನ್ನ ಮಾಡಿದ್ರು. ಹಾಗೆ ನಾನು ಮುತುವರ್ಜಿಯನ್ನ ವಹಿಸಿ ಸುಮಾರು 10 ಕೋಟಿ ವೆಚ್ಚದ 30 ಕುಂಟೆ ರೇಷ್ಮೆ ಇಲಾಖೆ ಜಾಗವನ್ನ ಮಂಜೂರು ಮಾಡಿಸಿ ಇಲಾಖೆಗೆ ಹಸ್ತಾಂತರ ಮಾಡಿದ್ದೇನೆ. ಅದ್ರ ಜೊತೆಗೆ ಸೋಲೂರು ಹೋಬಳಿ ನೇನು ಸೇರ್ಪಡೆ ಆಗ್ತಿದೆ ಅಂತ ಹೇಳಿದ್ರೆ ಸೇರ್ಪಡೆ ಆಗೋಗಿದೆ. ಆಡಳಿತಾತ್ಮಕವಾಗಿ ಅದನ್ನು ಶಿಫ್ಟ್ ಆಗಬೇಕು. ಆಡಳಿತಾತ್ಮಕವಾಗಿ ಜಿಲ್ಲಾಧಿಕಾರಿಗಳ ಸಭೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ನೆಲಮಂಗಲ ತಾಲೂಕು ಕಚೇರಿಯಲ್ಲೇ ಮಾಡಿ ಅದನ್ನ ಪೂರ್ತಿ ಆಡಳಿತ ಯಂತ್ರಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇದು ಅಂಬೇಡ್ಕರ್ ಭವನನ ನಾವೇ ಅದೇ ಕೆಲಸ ಬಂತು ನಿಮ್ಗೆ ಹೇಳ್ಕೊಟ್ಟು ನಮ್ಗೆ ನಿಮ್ಗೆಲ್ಲ ವಿರೋಧ ಮಾಡೋದು ಅವೆಲ್ಲ ಹೇಳ್ಬಾರ್ದಿಲ್ಲ. ಹೌದು ಚಂದ್ರಣ್ಣ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.